ಮೇಲ್ಮನೆ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಭಾರೀ ಫೈಟ್ ನಡೀತಾ ಇದೆ. 5 ಸ್ಥಾನಗಳಿಗೆ ಡಜನ್ ಗಟ್ಟಲೆ ಆಕಾಂಕ್ಷಿಗಳು ಜುಲೈ 21ನೇ ತಾರೀಕಿನಂದು 5 ಸದಸ್ಯರ ಅವಧಿ ಒಂದು ಕಡೆ ಅಂತ್ಯವಾಗ್ತಾ ಇದೆ. ಡಜನ್ ಗಟ್ಟಲೆ ಇದ್ದಾರೆ, 5 ಸ್ಥಾನ, 12ಕ್ಕಿಂತ ಹೆಚ್ಚಿನ ಜನ ನನ್ನನ್ನು MLC ಮಾಡಿ ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಇದೀಗ 21ನೇ ತಾರೀಕು 5 ಸದಸ್ಯರ ಅವಧಿ ಅಂತ್ಯವಾಗ್ತಾ ಇದೆ. H. ವಿಶ್ವನಾಥ್, ಭಾರತಿ ಶೆಟ್ಟಿ, ರಮೇಶ್ ಬಾಬು, ಶಾಂತಾರಾಮ್ ಸಿದ್ದಿ, ತಳವಾರ್ ಸಾಬಣ್ಣ ಸ್ಥಾನ ತೆರವಾಗ್ತಾ ಇದೆ. ರಮೇಶ್ ಬಾಬು ಮರು ನಾಮನಿರ್ದೇಶನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. UB ವೆಂಕಟೇಶ್ಗೆ ಖರ್ಗೆ ಕೃಪಾಕಟಾಕ್ಷ ಸಿಗುತ್ತಾ? UB ವೆಂಕಟೇಶ್ ಅವರ ಅಂದರೆ ಅವ್ರಿಗೆ ಖರ್ಗೆ ಅವರು AICC ಅಧ್ಯಕ್ಷರಿದ್ದಾರಲ್ಲ, ಅವರ ಕೃಪೆ ಸಿಗುತ್ತಾ ಅವ್ರಿಗೆ ಮತ್ತೊಮ್ಮೆ ಮುಂದುವರಿಯೋದಕ್ಕೆ ಅಥವಾ ಮತ್ತೊಮ್ಮೆ MLC ಆಗಲಿಕ್ಕೆ ಅಂತ ಹೇಳಿ CM DK ಶಿವಕುಮಾರ್, DCM ಪರಮೇಶ್ವರ್, ಮಾಜಿ CM ಸಿದ್ದರಾಮಯ್ಯ, KPCC ಅಧ್ಯಕ್ಷ ಹರಿಪ್ರಸಾದ್ ಚರ್ಚೆ ನಡೆಸಿದ್ದಾರೆ. ಇದರ ಬಗ್ಗೆ ನಾಯಕರ ಚರ್ಚೆ ಬಳಿಕನೇ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಅರಸು ಮೊಮ್ಮಗ ಸೂರಜ್ ಹೆಗಡೆ ಅವ್ರ ಕುಟುಂಬಕ್ಕೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕಲ್ವಾ ಅಂತ ಒಂದು ಚರ್ಚೆ ಇದೆ. ಇಲ್ಲಿ ಇತ್ತೀಚೆಗಷ್ಟೇ ಸೂರಜ್ ಹೆಗಡೆ ಅವರು ತೀರ್ಕೊಂಡಿದ್ದರು. ಅವರ ಒಂದು ಕುಟುಂಬಕ್ಕೆ ಅರಸು ಮೊಮ್ಮಗ ಇದ್ದಾರೆ, ಪಕ್ಷ ಕೆಲಸ ಮಾಡ್ತಾಯಿದ್ರು. ಅವ್ರ ಫ್ಯಾಮಿಲಿಗೆ ಒಂದು ಅವಕಾಶ ಕೊಟ್ಟರೆ ಹೇಗೆ MLC ಅಂತೇಳಿ ಚರ್ಚೆ ಇದೆ. ಸೂರಜ್ ಹೆಗಡೆ ಅವರ ಪತ್ನಿ ಶಿಲ್ಪಾ ಹೆಗಡೆ ಅವ್ರಿಗೊಂದು ಅವಕಾಶ ಕೊಟ್ಟರೆ ಹೇಗೆ ಅಂತ. ಇತ್ತೀಚೆಗೆ ಹೃದಯಾಘಾತದಿಂದ ಸೂರಜ್ ಹೆಗಡೆ ನಿಧನರಾಗಿದ್ದರು. ಒಳ್ಳೆ ಸಂಘಟಕರಾಗಿದ್ದರು ಸೂರಜ್ ಅವರು. ಹೀಗಾಗಿ ಅವರ ಪತ್ನಿಗೆ ಅವಕಾಶ ಸಿಗುವಂಥ ಚಾನ್ಸಸ್ ಒಂದು ಕಡೆ ಇದೆ. ಇನ್ನು KV ಪ್ರಭಾಕರ್ಗೂ ಅವಕಾಶ ಸಿಗುವಂಥ ಚಾನ್ಸಸ್ ಇದೆ. ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ಅವರ ಮಾಧ್ಯಮ ಸಲಹೆಗಾರರಾಗಿದ್ದರು ಪ್ರಭಾಕರ್ ಅವರು. ಡಾಕ್ಟರ್ H. ರವಿಕುಮಾರ್ ಅವರಿಗೆ ಟಿಕೆಟ್ ಕೊಡುವಂಥ ಚಾನ್ಸಸ್ ಇದೆ. ಸಿದ್ದರಾಮಯ್ಯ ವೈದ್ಯಕೀಯ ಸಲಹೆಗಾರರು, ಅತಿ ಹಿಂದುಳಿದ ಮಡಿವಾಳ ವರ್ಗಕ್ಕೆ ಸೇರಿದವರು. ಬಹುತೇಕ ಈ 4ವರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ ಹಲವರು ಕೂಡ ಟಿಕೆಟ್ಗೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಮಾಜಿ MP ಉಗ್ರಪ್ಪ, HM ರೇವಣ್ಣ, ಮಾಜಿ ಸಚಿವ H. ಆಂಜನೇಯ, VR ಸುದರ್ಶನ್, BL ಶಂಕರ್, ನಟರಾಜ್ ಗೌಡ, ರಫೀಕ್ ಅಹಮದ್, ರಾಣಿ ಸತೀಶ್, ಚಂದ್ರಮೌಳಿ ಹೆಸರು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಹೈಕಮಾಂಡ್ಗೆ ಪಟ್ಟಿ ರವಾನಿಸಿರೋದು CM DK ಅವರು. ರಾಜ್ಯಪಾಲರಿಂದ ನಾಮನಿರ್ದೇಶಿತ ಸ್ಥಾನಗಳು ವಿವಿಧ ಕ್ಷೇತ್ರಗಳಿಂದ ಆಯ್ಕೆಯಾಗುವಂಥ ಕ್ಷೇತ್ರಗಳು ಇಲ್ಲಿವೆ.